ವಿಜುವಲ್ಸ್ ಎಲ್ಲ ತುಂಬ ಇದೆ. ಎಷ್ಟು ನಾವು ಒಂದೊಂದು ಶಾರ್ಟು ಹುಡುಕಿ ಹಾಕ್ಬೇಕಾದ್ರೆ ಇನ್ನು ಇದಾಕಣ್ವಾ ಇನ್ನು 2 ಟ್ರೈಲರ್ ಮಾಡ್ಬೋದು, ಅಷ್ಟೊಂದು ವಿಜುವಲ್ಸ್ ಇದೆ. ಚೆನ್ನಾಗಿ ಬಂದಿದೆ ಸಿನಿಮಾ. ಮೊನ್ನೆ ತಾನೇ ನೋಡಿದ್ವಿ ಶೋ ಎಲ್ಲ, ತುಂಬ ಸಖತ್ತಾಗಿ ಬಂದಿದೆ. ನೀವು ಪ್ರೆಸ್ಸವರು ಎಲ್ಲ ನಮ್ಮ ಸಿನಿಮಾ ಅಂತ ಹರಿಸಿ ಬೆಳೆಸ್ಬೇಕು. ಪ್ರತಿಯೊಬ್ಬರು ಜನತೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಬೆಳೆಯೋರಿಗೆ ಒಂದು ದಾರಿ ಅಂತ ಏನಿದೆ ಅನ್ನೋದು ಗೊತ್ತಾಗತ್ತೆ. ಸೊ ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ಥಿಯೇಟ್ರ್ ಸೆಟಪ್ಪು ಮತ್ತು ಇದೆಲ್ಲನೂ ಮಾಡ್ತಾಯಿದ್ದೀವಿ. June 19th ಸಿನಿಮಾ ಬರ್ತಿದೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಸರ್ 2 hour 20 ನಿಮಿಷ ಇದೆ. ಹೌದು, ಅನ್ನೆಸೆಸರಿ ವೇಸ್ಟ್ ಮಾಡಬಾರ್ದಲ್ಲ ಸರ್. ಡೆಫಿನೆಟ್ಲಿ ಅಲ್ಲೇ ಕೆಲಸ ಆಗಿದೆ. ಏನು ಬೇಕೋ ಸಿನಿಮಾಗೆ, ಏನು ಬೇಕೋ ಪ್ರತಿಯೊಂದು ಫ್ರೇಮು ಅದಕ್ಕೆ ಏನು ಬೇಕೋ ಅದು ತೊಗೊಂಡಿದೆ. ನಾವು ಮಾಡಿದ್ದೀವಿ ಅನ್ನೋದಕ್ಕಿಂತ ಅದು ತೊಗೊಂಡಿದೆ. ದೊಡ್ಡ ಮನುಷ್ಯ ಅದು ತೊಗೊಂಡಿದೆ. ಪ್ರತಿಯೊಂದು ಇದಕ್ಕೂ ನಮ್ಮ ಟೀಮವರು ಎಲ್ಲ ಸಪೋರ್ಟ್ ಮಾಡಿಕೊಂಡು ಪ್ರತಿಯೊಂದು ಇದೆ ಸರ್. ಒಂದು 80 to 100 ಥಿಯೇಟರ್ಸ್ ಪ್ಲ್ಯಾನ್ ಮಾಡಿದ್ದೀವಿ ಸರ್, ಥ್ರೂಔಟ್ ಕರ್ನಾಟಕ, ಸಿಟಿಲೂ ಹೊರಗಡೆ ಎಲ್ಲ ಕಡೆ ಸರ್. ಅದೇ ಯಾವ್ಯಾವ ಡಿಸ್ಟ್ರಿಕ್ಟಲ್ಲಿ ಏನೇನು ಬೇಕೋ, ಎಲ್ಲೆಲ್ಲಿ ನಮ್ಮ ಆಡಿಯನ್ಸ್ ಇದ್ದಾರೆ. ಹಾಂ ಸರ್, ಅದೇ ಅಲ್ಲ, ಇನ್ನು ಸಿನಿಮಾದಲ್ಲಿ ತುಂಬ ಡೈಲಾಗ್ಸ್ ಇದೆ. ಥ್ರೂಔಟ್ ಕರ್ನಾಟಕ ಎಲ್ಲ ಇದಕ್ಕೂ ಒಂದೇ ಸೆಕ್ಟರ್ಸ್ ನಾವು ಫೋಕಸ್ ಮಾಡಿಲ್ಲ, ಎಲ್ಲ ಕಡೆನೂ ಫೋಕಸ್ ಮಾಡಿದ್ದೀವಿ. ಹಾಂ ಸರ್, ಪ್ರತಿಯೊಂದು ವಿಚಾರನೂ ಇದೆ. ಸ್ಕ್ರೀನ್ ಪ್ಲೇ ನೀಟಾಗಿ ಪ್ಲೇ ಮಾಡ್ಕೊಂಡು ಹೋಗಿದೆ ಸರ್. ಇದೆ, ಡೈರೆಕ್ಟು ಇದೆ, ಇನ್ ಬಿಟ್ವೀನ್ ಇದಿದೆ. ಹಾಂ, ಒಂದಷ್ಟು ವಿಚಾರಗಳಿದೆ ಸರ್. ಹಾಂ ಸರ್, ಮಾಡಿದ್ವಿ. ಒಂದು 7-8 ಸಿನಿಮಾ ಮಾಡಿದ್ವಿ ಸರ್. ಹಾಂ ಸರ್, ಧನ್ಯವಾದಗಳು. ಪ್ರತಿ ಪ್ರೆಸ್ ಮೀಟಲ್ಲಿ ಎಸ್ಕೇಪ್ ಆಗ್ಬೇಕಂತ ಹೇಳಿ ದೊಡ್ಡ ಮನಸ ಸಿನಿಮಾದ ಮ್ಯೂಸಿಕ್ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಸಿನಿಮಾ ಆ್ಯಕ್ಚುಲಿ ನಮ್ಮದು 2 ಸಾಂಗ್ ನಾವು ಆಲ್ರೆಡಿ ರಿಲೀಸ್ ಮಾಡಿದ್ದೀವಿ. ಒಂದು ಟೈಟಲ್ ಟೀಸರ್ ಕೂಡ ರಿಲೀಸ್ ಮಾಡಿದ್ವು. ಎಲ್ಲ ಕಂಟೆಂಟ್ ಕೂಡ ಚೆನ್ನಾಗಿ ರೀಚ್ ಆಗಿದೆ. ಸೊ ಟ್ರೈಲರ್ ಕೂಡ ಚೆನ್ನಾಗಾಗಿತ್ತು, ಚೆನ್ನಾಗಿ ಆಗಿದೆ. ಅದು ಕೂಡ ಎಲ್ಲ ಶೇರ್ ಮಾಡಿ ರೀಚ್ ಮಾಡಿಸಿ. ಆಮೇಲೆ ಇನ್ನು ಟೋಟಲ್ ನಮ್ಮದು 5 ಸಾಂಗ್ ಇದ್ದಿದ್ದು, ಅದರಲ್ಲಿ 2 ಸಾಂಗ್ ಬಿಟ್ಟಿದ್ದೀವಿ. ಇನ್ನು 3 ಸಾಂಗ್ಸ್ಗಳು ತುಂಬ ಚೆನ್ನಾಗಿದೆ. ಅದು ನಾವು ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ನೋಡ್ಬೇಕು ಯಾವಾಗಂತ. ಬಟ್ 19th ರಿಲೀಸ್ ಇರೋದ್ರಿಂದ ಮೇ ಬಿ ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರ್ ಪ್ಲ್ಯಾನ್ ಮಾಡಿ ಅದನ್ನ ಇದು ಮಾಡ್ತಾರೆ. ಸೊ ಸಿನಿಮಾ ಓವರಾಲ್ ಚೆನ್ನಾಗಿ ಬಂದಿದೆ. ಒಂದು ಲೀಡ್ ರೋಲ್ ಮಾಡಿದ್ದೀನಿ. ಥ್ಯಾಂಕ್ ಯು ಶರತ್ ಸರ್. ಮತ್ತು ಸಿನಿಮಾ ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಸ್ ಎ ಆಡಿಯನ್ಸ್ ಆಗಿ ಹೇಳ್ಬೇಕಂತಂದರೆ ಎಲ್ಲರೂ ಸಿನಿಮಾಗೆ ಬನ್ನಿ, ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಎಲ್ರಿಗೂ ಒಂದು ಹೊಸ ತಂಡ, ಒಂದು ಎನರ್ಜೆಟಿಕ್ ಆಗಿ ಮಾಡಿದ್ದೀವಿ. ನಿಮ್ಮ ಸಪೋರ್ಟು ಮತ್ತು ಸಹಕಾರ, ಸಲಹೆ ಎಲ್ಲ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಸ್, ಮನು ರಾಮೇಗೌಡ ಅವರೇ ಏನು ಹೇಳ್ತೀರಿ? ಒಂದು ಸೇಫ್ಟಿ ಕಂಟ್ರೋಲ್ ಸಿ ಕಂಟ್ರೋಲ್ ವಿ ಇಲ್ಲ, ನಿಮ್ದೊಂಚೂರು ಹೊಸದಾಗಿ ಹೇಳಿ. ಇಲ್ಲ, ಆ್ಯಕ್ಚುಲಿ ನನ್ನ ಪಾತ್ರ ತುಂಬ ಚೆನ್ನಾಗಿದೆ. ಶರತ್ಗೆ ನಾನು ತುಂಬ ಧನ್ಯವಾದ ಹೇಳಬೇಕು. ಯಾಕಂದರೆ ಶರತ್ತು ನಾನು ಸುಮಾರು ಒಂದು 12-13 ವರ್ಷದಿಂದ ಸ್ನೇಹಿತರು. 2008-9 ನಾವು ಕಲಾಕ್ಷೇತ್ರದಲ್ಲಿ ಒಟ್ಟಿಗೆ ನಾಟಕಗಳನ್ನ ಮಾಡ್ತಿದ್ವಿ. ಸೊ ಇಬ್ರಿಗೂ ಒಳ್ಳೆ ಡೆಡಿಕೇಶನ್ ಇತ್ತು. ಬಟ್ ಅವನು ಅಟ್ಯಾಚ್ ಎಲ್ಲ ಬಿಟ್ಟಿಲ್ಲ, ನಾನು ಸ್ವಲ್ಪ ಬಿಟ್ಟು ಬಿಸ್ನೆಸ್ ಕಡೆ ಬಂದುಬಿಟ್ಟೆ. ಸೊ ಒಳ್ಳೇದಾಗಲಿ, ಸಿನಿಮಾ ಗೆಲ್ಲುತ್ತೆ ಅನ್ನೋ ಒಂದು ಹೋಪ್ ಇದೆ. ನೋಡೋಣ ಆಡಿಯನ್ಸ್ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ. ಆಲ್ ದಿ ವೆರಿ ಬೆಸ್ಟ್ ಮನು ಅವರೇ, ಒಳ್ಳೇದಾಗಲಿ ಇಬ್ಬರಿಗೂ ಕೂಡ. ಸಿನಿಮಾ ರಿಲೀಸ್ ಸಜ್ಜಾಗಿದೆ. ಸಿನಿಮಾ ನನ್ನ ಬಗ್ಗೆ ನಿಮಗೆ ಗೊತ್ತಿದೆ, ಹೇಳಿದ್ದೀನಿ. ಸೊ ನಾನು ಸಿನಿಮಾ ಬಗ್ಗೆ ಹೇಳಬೇಕು. ಸೊ ನೀವೇನು ಟ್ರೈಲರ್ ನೋಡಿದ್ದೀರಾ, ಇಟ್ಸ್ ಕಂಪ್ಲೀಟ್ ಎಲಿಮೆಂಟ್ ಇದೆ. ಪ್ರತಿಯೊಂದು ಎಲಿಮೆಂಟು ಇದರಲ್ಲಿದೆ. ನೀವು ಮೀನಿಂಗ್ಫುಲ್ ಲೈನ್ಸ್ ಇದೆ, ಡೈಲಾಗ್ ಡೆಲಿವರಿ ಆಗಲಿ, ನಿಮ್ಗೆಲ್ಲರಿಗೂ ಕನೆಕ್ಟ್ ಆಗ್ತದೆ ಫಾರ್ ಶ್ಯೂರ್. ಸೊ ನೀವೀಗೇನು ಪವರ್ ಪ್ಯಾಕ್ ಟ್ರೈಲರ್ ಅಂತ ನೋಡ್ತೀರಾ, ಸಿನಿಮಾ ನೋಡಾದ್ಮೇಲೆ ಡೆಫಿನೆಟ್ಲಿ ನೀವು ಹೇಳ್ತೀರಾ ಪವರ್ ಪ್ಯಾಕ್ ಮೂವಿ ಅಂತ. ಫಾರ್ ಶ್ಯೂರ್ ನಾನು ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟು ಕನೆಕ್ಟ್ ಆಗುತ್ತೆ ನಿಮಗೆ. ಬಂದು ಸಿನಿಮಾ ನೋಡಿ, ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಗೂ. ನಮಸ್ಕಾರ, ನನ್ನ ಹೆಸರು ರೇಷ್ಮಾ ಅಂತ. ಸೊ ಈ ಸಿನಿಮಾದಲ್ಲಿ ಲೀಡ್ ಆಗಿ ಮಾಡಿದ್ದೀನಿ. ತುಂಬ ಖುಷಿ ಆ್ಯಂಡ್ ಎಕ್ಸೈಟ್ಮೆಂಟ್ ಇದೆ ಈ ಸಿನಿಮಾ ನಿಮ್ಮ ಮುಂದೆ ತರೋದಕ್ಕೆ. ಬಿಕಾಸ್ ಅಷ್ಟೇ ಹೋಪ್ಫುಲ್ಲಾಗಿ ನಾವು ಇದ್ದೀವಿ. ಐ ಹೋಪ್ ಎಲ್ಲರೂ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತೀರಾ ಅಂತ. ಥ್ಯಾಂಕ್ ಯು. ತುಂಬ ಇನ್ನಸೆಂಟಾಗಿ ಡೀಸೆಂಟಾಗಿ ಇರೋವಂಥ ಪಾತ್ರ. ಒಂದು ಮಿಡಲ್ ಕ್ಲಾಸ್ ಹುಡುಗಿ ಪಾತ್ರ. ಆ ಹುಡುಗಿ ಲೈಫಲ್ಲೂ, ಪ್ರತಿಯೊಬ್ಬರು ಹುಡುಗಿರ ಲೈಫಲ್ಲೂ ಏನಾದರೂ ಒಂದು ಆಸೆ ಇರುತ್ತೆ. ಐ ಮೀನ್ ಒಂದು ಡ್ರೀಮ್ ಇರುತ್ತೆ.
100%. ಸೊ ಆ ಡ್ರೀಮ್ನ ಅಚೀವ್ ಮಾಡೋದಕ್ಕೆ ಅವಳ ಲೈಫಲ್ಲಿ ಬರುವಂಥ ಒಬ್ಬ ಹುಡುಗ ಎಷ್ಟು ಸಪೋರ್ಟಿವ್ ಆಗಿ ನಿಲ್ಲೋದು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ತೋರಿಸ್ಕೊಡೋ ಅಂಥ ಒಂದು ಪಾತ್ರ. ಸೊ ಶರತ್ ಸರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ಇದು ನಾನು ಶೂಟ್ ಮಾಡ್ತಂಥ ಮೊದಲನೇ ಸಿನಿಮಾ. ಸೊ ಆಲ್ಮೋಸ್ಟ್ ನನಗೆ 80% ಆಫ್ ದ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಪ್ರೆಸೆನ್ಸ್ ಇರೋವಂಥದ್ದು ಮತ್ತು ಸುಮ್ಮನೆ ಬಂದು ಹೋಗ್ದಿರೋ ಒಂದು ಕ್ಯಾರೆಕ್ಟರ್ ಆರ್ಕ್ ಇದೆ ನನಗೆ. ಸೊ ನಾನು ಅದಕ್ಕೆ ಥ್ಯಾಂಕ್ಫುಲ್ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಕ್ಯಾರೆಕ್ಟರ್, ಪ್ರತಿಯೊಬ್ಬ ಹುಡುಗಂಗೂ ಹೌದು ನಂಗೆ ಈ ಥರ ಹುಡುಗಿ ನನ್ನ ಲೈಫಲ್ಲಿ ಬೇಕು ಅಂತ ಅನಿಸೋಂಥ ಒಂದು ಕ್ಯಾರೆಕ್ಟರ್.